ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ತುಂಬಾ ದಿನದಿಂದನೇ ಹೇಳ್ಕೊಂತಾನೆ ಬಂದಿದೀವಿ, ಆದ್ರೆ ನಮ್ಮ ಸರ್ಕಾರದವ್ರಿಗೆ ಅದ್ ಯಾಕೋ ಕಿವಿನೇ ಕೇಳಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. 16ನೇ ಕಂತಿನ ಹಣನ ಇಷ್ಟೊಂದು ಡಿಲೇ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಾನೆ ಅರ್ಥ ಆಗ್ತಿಲ್ಲ. ಮೊನ್ನೆ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ಒಂದಷ್ಟು ನೆಪ ಕೊಟ್ರು. ಇವಾಗ 16ನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡಿದೀವಿ, ಇನ್ನ 10ನೇ ತಾರೀಕಿನ ಒಳಗೆ ಎಲ್ರಿಗೂ ಜಮಾ ಆಗುತ್ತೆ ಅಂತ ಹೇಳಿದ್ರು. 10ನೇ ತಾರೀಕು ಆಯ್ತು ಆಲ್ರೆಡಿ, ಇನ್ನೂ ಸಹ 16ನೇ ಕಂತು ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗ್ಲಿಲ್ಲ. ತುಂಬಾ ಜನಕ್ಕೆ ಇನ್ನೂ ಖಾತೆಗೆ ಅಮೌಂಟೇ ಬರ್ಲಿಲ್ಲ. ಆಲ್ಮೋಸ್ಟ್ ಒಂದು 80% ಜನರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದಿದೆ. ಇನ್ನು 20% ಬಾಕಿ ಇದೆಯಲ್ಲ, ಈ 20% ಜನರಿಗೆ ಯಾವಾಗ ಈ ಗೃಹಲಕ್ಷ್ಮಿ ಹಣನ ತಲುಪಿಸ್ತಾರೆ ನಮ್ಮ ಸರ್ಕಾರದವರು? ಇವ್ರು ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ಬಿಟ್ಟು ಇವಾಗ ವಿಪಕ್ಷದ ನಾಯಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀವ್ 5 ಗ್ಯಾರಂಟಿ ಯೋಜನೆನೂ ಕೊಡಬೇಡಿ, ನಮಗೆ ಯಾವ್ದು ಗ್ಯಾರಂಟಿ ಯೋಜನೆನ ಕೊಡಬೇಡಿ, ಯಾಕಂದ್ರೆ ನೀವು ಕರೆಕ್ಟ್ ಸಮಯಕ್ಕೆ ಯಾವ್ದನ್ನು ಒದಗಿಸ್ತಾ ಇಲ್ಲ, ಕರೆಕ್ಟ್ ಸಮಯಕ್ಕೆ ಏನು ಕೊಡ್ತಾ ಇಲ್ಲ ನೀವುಗಳು. ಹಾಗಾಗಿ 5 ಗ್ಯಾರಂಟಿ ಯೋಜನೆಗಳು ಏನಿದೆ ಎಲ್ಲಾನು ಕ್ಯಾನ್ಸಲ್ ಮಾಡ್ಬಿಡಿ, ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡಿಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಟೀಕೆ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಮೊನ್ನೆ ಬಜೆಟ್ ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿಯರಿಗೆ ಇಷ್ಟು ಕೋಟಿ ಹಣನ ನಾವು ರಿಲೀಸ್ ಮಾಡಿದೀವಿ, ಇಟ್ಟಿದೀವಿ, ಇನ್ ಮುಂದೆ ಯಾವ್ದು ತೊಂದರೆ ಆಗಲ್ಲ, ಕರೆಕ್ಟ್ ಆಗಿ ಹಂತ ಹಂತವಾಗಿ ಎಲ್ಲರಿಗೂ ಸಮಯಕ್ಕೆ ಕರೆಕ್ಟ್ ಆಗಿ ಹಣನ ತಲುಪಿಸ್ತೀವಿ ಅಂತ ಹೇಳಿ ದೊಡ್ಡದಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಮಾಡಿದ ಮೇಲೆ ಇವರು ಹಣನ ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ? 16ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಂದಿಲ್ಲ. ಇದ್ರ ಬೆನ್ನಲ್ಲೇನೆ 17ನೇ ಕಂತಿನ ಹಣದ ಬಗ್ಗೆನೂ ಅಪ್ಡೇಟ್ ನ ಕೊಡ್ತಾ ಇದಾರೆ. ನಾವು 16ನೇ ಕಂತಿನ ಹಣನ ಆಲ್ರೆಡಿ ಎಲ್ಲರಿಗೂ ಜಮಾ ಮಾಡಿದೀವಿ, 17ನೇ ಕಂತಿನ ಹಣ ಸಮೇತ ನಾವು ಬೇಗ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಜನಕ್ಕೆ 16ನೇ ಕಂತಿನ ಹಣ ಬಂದಿಲ್ಲ ಅಲ್ಲ, ನೀವ್ ಯಾವ ಜಿಲ್ಲೆಯವರು ಇನ್ನೂ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ಇದು ಒಂದು ಸರ್ವೆ ಮುಖಾಂತರ ಮಾಡ್ತಾ ಇರ್ತಾರೆ. ಸೊ ಸರ್ಕಾರದವರು ಎಲ್ಲಾನು ಗಮನಕ್ಕೆ ತಗೊಂತಾರೆ. ಬಿಕಾಸ್ ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಪವರ್ ಇದ್ದಂಗೆ. ಸೊ ಪವರ್ಫುಲ್ ಫ್ಯಾಕ್ಟರ್ ಇದು. ಏನು ಅಂತ ಹೇಳಿದ್ರೆ, ನಾವ್ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳನ್ನ ಅದ್ರ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿದಾಗ ವಿಡಿಯೋಸ್ನ ಯಾರಾದ್ರೂ ಒಬ್ರು ನೋಡ್ತಾರೆ. ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆಯವರೇ ನೋಡ್ಬೇಕು ಅಂತಿಲ್ಲ. ಅವಾಗ ಏನಾಗುತ್ತೆ, ಫ್ಯಾಕ್ಟ್ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ಬೇಕು, ಸರ್ಕಾರಕ್ಕೆ ಅರ್ಥ ಆಗಬೇಕು. ತುಂಬಾ ಜನಕ್ಕೆ ಬಂದಿದೆ, ತುಂಬಾ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಬೇಕು. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ಅಷ್ಟು ಬೇಗ ಕೆಲಸಗಳು ಆಗ್ತವೆ ಈಗಿನ ಕಾಲದಲ್ಲಿ. ಸೊ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ, ನಿಮ್ಗೆ ಬಂದಿದೆಯೋ ಬಂದಿಲ್ವಾ, ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಖಂಡಿತವಾಗ್ಲೂ ತಿಳಿಸೋದನ್ನ ಮರಿಬೇಡಿ. ಸೊ 16ನೇ ಕಂತಿನ ಹಣ ಅಂತೂ ಇನ್ನು ಯಾವ ಕಾಲಕ್ಕೆ ಬಂದು ಕ್ಲಿಯರೆನ್ಸ್ ಸಿಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. 10ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರು, ಆಗ್ಲಿಲ್ಲ. 11ನೇ ತಾರೀಕಿಗೂ ನಾವು ಬಂದಾಗೋಯ್ತು, ಇನ್ನು ಗೃಹಲಕ್ಷ್ಮಿ ಹಣ ಜಮಾ ಆಗ್ಲೇ ಇಲ್ಲ. 17ನೇ ಕಂತಿನ ಹಣ ಇನ್ನೊಂದು 10 ದಿನದಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಿದ್ದಾರೆ. ನಮ್ಗೆ ಇವಾಗ 17ನೇ ಕಂತಿನ ಹಣದ ಬಗ್ಗೆ ಚಿಂತೆನೂ ಬೇಡ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಬರ್ಬೇಕಾಗಿರೋ 16ನೇ ಕಂತಿನ ಹಣ ಮೊದಲನೇದಾಗಿ ಬಂದು ಬಿಡ್ಲಿ. ಸೊ ಇನ್ನೊಂದು 2 ದಿನ 3 ದಿನದೊಳಗಡೆ ನಮಗೆ ಕ್ಲಿಯರೆನ್ಸ್ ಸಿಗುವಂತ ಚಾನ್ಸಸ್ ಇದೆ ನಮಗೆ 16ನೇ ಕಂತಿನ ಹಣ. ಸೊ ಇದು ಗೃಹಲಕ್ಷ್ಮಿಯ ಒಂದು 16ನೇ ಕಂತಿನ ಹಣದ ಒಂದು ಅಪ್ಡೇಟು. ಇನ್ನು ಯಾರಿಗೆಲ್ಲ ಬಂದಿಲ್ಲ, ಇನ್ನೊಂದು 2 ರಿಂದ 3 ದಿನದೊಳಗಡೆ ನಿಮ್ಗಳಿಗೆ ಇದು ಕ್ಲಿಯರೆನ್ಸ್ ಸಿಗುತ್ತೆ. ಇದಾಗಿ ಒಂದು 15 ದಿನ ನಂತರ ನಮ್ಗೆ 17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕಾದ್ ನೋಡೋಣ, ನಿಮ್ಗೇನ್ ಅನಿಸ್ತು? ಈ ಸರ್ಕಾರದವರು ಈ ತರ ಎಡವಟ್ ಮಾಡ್ಕೊಂಡು ಎಲ್ರಿಗೂ ಹಿಂಸೆ ಕೊಟ್ಕೊಂಡು ಈ 5 ಗ್ಯಾರಂಟಿಗಳನ್ನ ಕ್ಯಾನ್ಸಲೇ ಮಾಡ್ಬಿಡಿ ಅಂತ ಆಡ್ಕೋತಾ ಇದಾರಲ್ಲ, 5 ಗ್ಯಾರಂಟಿ ಯೋಜನೆನ ಕ್ಯಾನ್ಸಲ್ ಮಾಡಿಬಿಟ್ರೆ ಒಳ್ಳೇದಾ ಈ ತರ ಹೊಟ್ಟೆ ಉರ್ಸೋದ್ ಬದಲು ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ನಮಸ್ಕಾರ.